ಇನ್ನು ಅನ್ನದಾತರಿಗೆ ಏನು ಅನ್ಯಾಯ ಆಗಿದೆ ಅಂತೇಳಿ ನಿರಂತರ ಹೋರಾಟವನ್ನು ನಡೆಸ್ತಾ ಇದ್ದಾರೆ ರೈತರು. ಆದರೆ ಈ ಒಂದು ಸತ್ಯಾಗ್ರಹಕ್ಕೆ ಇತ್ತ ಸರ್ಕಾರ ಮಾತ್ರ ಡೋಂಟ್ ಕೇರ್ ಅಂತ ಇದೆ. ಇನ್ನು ಅನ್ನದಾತರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದು, ಉಪವಾಸ ಸತ್ಯಾಗ್ರಹದಲ್ಲಿ ಅನ್ನದಾತ ಅಸ್ವಸ್ಥಗೊಂಡಿದ್ದಾನೆ. ಸಮಸ್ಯೆ ಇತ್ಯರ್ಥವಾಗದ ಹೊರತು ಒತ್ತುವರಿ ತೆರವು ಇಲ್ಲ. ಶಿವಮೊಗ್ಗದಲ್ಲಿ ತೆರವು ಮುಂದುವರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಅನ್ನದಾತರ ಆಕ್ರೋಶ. ಕಂದಾಯ ಇಲಾಖೆಯಿಂದ ಒತ್ತುವರಿ ಸರ್ಕಾರದ ಸೂಚನೆ ಇದು. ಈಗ ಒಂದು ಕಡೆ ಹೊಸನಗರ ತಹಶೀಲ್ದಾರ್ ಒತ್ತುವರಿ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಹೀಗಾಗಿ ಅನ್ನದಾತರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ಅನ್ನದಾತ ಅಸ್ವಸ್ಥಗೊಂಡಿದ್ದಾನೆ. ಹೊಸವೇ ಗ್ರಾಮದಲ್ಲಿ ಒತ್ತುವರಿ ತೆರವು ನಡೀತಾ ಇದೆ ಅಂತ ರೈತರ ಆಕ್ರೋಶ. ಗ್ರಾಮದ ರೈತ ಶ್ರೀಧರ್ ಎಂಬುವರ 4.2 ಎಕರೆ ಒತ್ತುವರಿ ತೆರವು ನಡೀತಾ ಇದೆ. ಇದಕ್ಕೆ ರೈತನಿಂದ ಆಕ್ರೋಶ ವ್ಯಕ್ತವಾಗಿದೆ. ನೋಟಿಸ್ ಕೂಡ ನೀಡಿಲ್ಲ, ಏಕಾಏಕಿಯಾಗಿ ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಸ್ಪಷ್ಟನೆ ಕೊಡಬೇಕು, ಸರ್ಕಾರ ನಿದರ್ಶನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಶ್ರೀಧರ್ ಜಮೀನಿನಲ್ಲಿದ್ದ 1,000ಕ್ಕೂ ಅಧಿಕ ಅಡಿಕೆ ಗಿಡಗಳು ಕೂಡ ತೆರವು ಮಾಡಲಾಗ್ತಾ ಇದೆ. JCB ಮೂಲಕ 6 ರಿಂದ 7 ವರ್ಷದ ಅಡಿಕೆ ಗಿಡಗಳನ್ನು ತೆರವು ಮಾಡಲಾಗ್ತಾ ಇದೆ. ಹೀಗಾಗಿ ರೈತ ಅತಂತ್ರಕ್ಕೆ ಒಳಗಾಗಿದ್ದಾನೆ. ಹೊಸನಗರ ತಾಲೂಕು ತಹಶೀಲ್ದಾರ್ರಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 6 ರಿಂದ 7 ವರ್ಷದ ಅಡಿಕೆ ಗಿಡಗಳನ್ನು ತೆರವು ಮಾಡ್ತಾ ಇದ್ದಾರೆ ಅಂತ ರೈತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ. ಹೊಸನಗರ ತಾಲೂಕು ಹುಂಚಾ ಹೋಬಳಿ ಹೊಸವೆ ಗ್ರಾಮದ ಶ್ರೀಧರ ಬಿನ್ ರಾಜಪ್ಪ ಗೌಡರು ಅವರು ಫಾರಂ ನಂಬರ್ 53ರಲ್ಲಿ ಬಗರಕೊಂ ಜಮೀನನ್ನು ಸಕ್ರಮಗೊಳಿಸ್ಕೊಡೋದಕ್ಕೆ, ಅದಕ್ಕೆ ಹಕ್ಕುಪತ್ರ ಕೊಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿ ತಹಸೀಲ್ದಾರ್ ವಜಾ ಮಾಡಿದ್ದಾರೆ, ಎಸಿನೂ ವಜಾ ಮಾಡಿದ್ದಾರೆ. ಅವರು ಸಣ್ಣ ಹಿಡುವಳಿದಾರರು ಅನ್ನೋದಕ್ಕೆ ದಾಖಲೆ ಕೊಟ್ಟಿಲ್ಲ, ಅಥವಾ ದೊಡ್ಡ ಕುಟುಂಬ ಹಿಸ್ಸೆ ಆಗಿದ್ದಕ್ಕೆ ದಾಖಲೆ ಕೊಟ್ಟಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ವಜಾ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳ ಕೋರ್ಟ್ನಲ್ಲಿ ಈ ಪ್ರಕರಣ ದಾಖಲಾಗಿದೆ. ಶ್ರೀಧರ್ ಅವರು ನಾನು ಅರ್ಹನಿದ್ದೇನೆ, ಹಿಸ್ಸೆನೂ ಆಗಿದ್ದೇನೆ, ನಾನು ಕೇವಲ 28 ಗುಂಟೆ ಜಮೀನಿದೆ, ನನಗೆ ಮಂಜೂರು ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಕೇಸ್ ನಡೀತಾ ಇದೆ. ಜೊತೆಗೆ ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಸಚಿವರಾದಾಗ ಯಾರು ರಾಜ್ಯದಲ್ಲಿ ಬಗರಕೊಂ ಜಮೀನು ಸಾಗುವಳಿ ಮಾಡಿದವರು ಅರ್ಜಿ ಕೊಡದೇ ಇದ್ದವರು ಯಾರು ಉಳಿದಿದ್ರೆ ಮತ್ತೊಂದು ಸರಿ ಕೊಡೋದಕ್ಕೆ ಆದೇಶವನ್ನು ಮಾಡಿದ್ರು. ಫಾರಂ ನಂಬರ್ 57ರಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂತ ಆದೇಶವನ್ನು ಮಾಡಿದ್ರು. ಅದ್ರ ಪ್ರಕಾರನೂ ಈ ಶ್ರೀಧರ್ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಒಂದು ಅರ್ಜಿ ತಾಲೂಕು ಆಫೀಸಲ್ಲೇ ಇತ್ಯರ್ಥ ಆಗಿದೆ, ತಹಸೀಲ್ದಾರ್ ಅವ್ರ ಹತ್ರ ಪೆಂಡಿಂಗ್ ಇದೆ, ಇನ್ನೊಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿದೆ. ಹೀಗಿದ್ದಾಗ ಯಾವುದು ತೀರ್ಮಾನ ಆಗದೇನೆ ತಹಸೀಲ್ದಾರ್ ಅವರು, ಈಗಿನ ಹೊಸನಗರ ತಹಸೀಲ್ದಾರ್ ದರ ಸರ್ವಾಧಿಕಾರಿ ತಹಸೀಲ್ದಾರ್ ಅನ್ನಂಗೆ ಕಾಣುತ್ತೆ. ಇವರಿಗೆ DC AC ಯಾರನ್ನೂ ಕೇರ್ ಮಾಡಲ್ಲ. ಇವರು ಇಲ್ಲಿ ಬೇಕಾಬಿಟ್ಟು ಏನೋ ಸರ್ವಾಧಿಕಾರಿ ಅನ್ನೋ ರೀತಿಲಿ ಜನವಿರೋಧಿ ಆಡಳಿತವನ್ನು ಮಾಡ್ತಾರೆ. ಹೊಸನಗರ ತಾಲೂಕಿನ ಕಚೇರಿಯಲ್ಲಿ ಯಾವ ಜನಸಾಮಾನ್ಯರ ಕೆಲಸವನ್ನು ಸುಲಭವಾಗಿ ಇಲ್ಲಿ ಆಗೋದಿಲ್ಲ. ಮತ್ತು ಮರಳು ಹೊಡೆಯೋರು, ಈ ಕಳ್ಳ ವ್ಯವಹಾರ ಮಾಡೋರಿಗೆ ಇಲ್ಲಿ ವಿಶೇಷವಾದ ಬೆಂಬಲ ಇದೆ ಅಂತ ಜಿಲ್ಲಾಡಳಿತಕ್ಕೂ ಇತ್ತೀಚೆಗೆ ಗೊತ್ತಾಗಿದೆ. ಇವರು ಕಳೆದ ತಿಂಗಳು 28ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ 2 JCBಯನ್ನು ತಗೊಂಡೋಗಿ ಮತ್ತು ಪೊಲೀಸ್ನವರ ಒಂದು ಬಂದೋಬಸ್ತನ್ನು ಇಟ್ಕೊಂಡು ಯಾವುದೇ ಒಂದು ಪೂರ್ವಭಾವಿ ನೋಟಿಸ್ ಕೊಡದೆ, ಇವತ್ತು ಮಳೆಗಾಲ, ಇಡೀ ಮಲೆನಾಡಲ್ಲಿ ಮಳೆ ಜೋರಾಗಿ ಬಂದಿದೆ. ಒಂದು 20 ದಿನ ಮೊದಲೇ ಮಳೆ ಬಂದು ರೈತರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಜೋಳ ಕೊಳಿತಾ ಇದೆ, ಮತ್ತು ಬೇಸಿಗೆ ಬೆಳೆಗಳೆಲ್ಲ ಹಾಳಾಗಿದ್ದಾವೆ. ದಿಢೀರ್ನೆ ಕೆಲವು ಹಾನಿಗಳು ಇವತ್ತು ಮಲೆನಾಡಿನಲ್ಲಿ ಸಂಭವಿಸಿದೆ. ಇವತ್ತು ಹೊಸನಗರ ತಾಲೂಕು ಮಲೆನಾಡಿನ ಒಂದು ಕೇಂದ್ರ, ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳಂಥ ಪ್ರದೇಶ. ಇಂಥ ಪ್ರದೇಶದಲ್ಲಿ ಏನೇನು ಮಳೆ ಹಾನಿ ಆಗಿದೆ, ಏನು ನುಕ್ಸಾನ ಆಗಿದೆ, ಮನೆಗೇನಾರಾಗಿದೆಯಾ, ರೈತರು ಜಮೀನಿಗೇನಾಗಿದೆಯಾ ನೋಡೋದು ಬಿಟ್ಟು ಈ ಬೇಜವಾಬ್ದಾರಿ ತಹಸೀಲ್ದಾರ್ ಹೊಸನಗರ ತಾಲೂಕಿನವರು ಕಳೆದ ತಿಂಗಳು 28ನೇ ತಾರೀಕು 4 ಎಕರೆ ಅಡಿಕೆ ಗಿಡಗಳನ್ನು ಕಡ್ದು ಹಾಕಿದ್ದಾರೆ. ಸುಮಾರು 1000. ಈಗ 2-3 ದಿನದ ಹಿಂದೆ ನಮ್ಮ ರೈತ ಶ್ರೀಧರ್ನಿಂದ ನನಗೊಂದು ಫೋನ್ ಕರೆ ಬಂತು. ಸರ್, ನಮ್ಮ ತೋಟದನ್ನೆಲ್ಲ ಕಡ್ದಿದ್ದಾರೆ, ಈ ಕಡೋ ಸಂಬಂಧ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ವಿ, ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ವಿ, ಜನಪ್ರತಿನಿಧಿಗಳಿಗೆ ವಿಷಯ ತಿಳಿಸಿದ್ವಿ, ಯಾರೂ ಸಹಕಾರಕ್ಕೆ ಬರ್ತಾ ಇಲ್ಲ ಸರ್,
ತಾವು ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಸಂಘ ಇದೆ, ನಾನು ವಿಷಯ ತಿಳಿಸ್ತೀನಿ, ತಾವು ಬರಬೇಕು ಅಂದಾಗ ನಾನು ನಿನ್ನೆ ಬಂದು ಚಳುವಳಿಯಲ್ಲಿ ಪಾಲ್ಗೊಂಡೆ. ವಿಚಾರ ಗೊತ್ತಾಯಿತು. ಸರ್ವೆ ನಂಬರ್ 17ರಲ್ಲಿ 36 ಚಿಲ್ಲರೆ ಎಕರೆ ಇದೆ. ಅಲ್ಲಿ 7-8 ಕುಟುಂಬಗಳು ವ್ಯವಸಾಯ ಮಾಡ್ಕೊಂಡಿದ್ದಾವೆ. ಆ 7-8 ಕುಟುಂಬಗಳು ವ್ಯವಸಾಯ ಮಾಡ್ಕೊಂಡಿದ್ದಾಗ ಶ್ರೀಧರ ಬಿನ್ ರಾಜಪ್ಪ ಕೂಡ ಅನ್ನೋರದ್ದನ್ನು ಒಬ್ಬರದ್ದೇ 1,600 ಅಡಿಕೆ ಮರಗಳನ್ನು ಕಡಿದಿದ್ದಾರೆ ಅಂತ. ನಾನಿನ್ನೂ ಸ್ಪಾಟಿಗೆ ಹೋಗಿರಲಿಲ್ಲ. ಮಾಧ್ಯಮ ಮಿತ್ರರು ಬರ್ತಾರೆ, ತಮ್ಮನ್ನು ಕರ್ಕೊಂಡು ಅಲ್ಲಿಗೆ ಹೋಗಿ ವೀಕ್ಷಣೆ ಮಾಡ್ಕೊಂಬರೋಣ ಅಂತ ಒಂದು ಅಭಿಪ್ರಾಯ ಇತ್ತು. ಆಗಲಿಲ್ಲ ಅಕಸ್ಮಾತಾಗಿ. ಇದು ದೊಡ್ಡ ದುರಾದೃಷ್ಟ. ನಮ್ಮ ಸಂವಿಧಾನದಲ್ಲೇ ಮಹಾತ್ಮರು ಬರೆದಿದ್ದಾರೆ, ಒಬ್ಬ ದುಡ್ಡು ತಿನ್ಲಿಕ್ಕೆ ಹಕ್ಕಿದೆ, ಮೂಲಭೂತ ಹಕ್ಕು ಅಂತ. ಆ ದುಡಿಮೆ ಮಾಡುವಾಗ 7-8 ವರ್ಷದ ಅಡಿಕೆ ಗಿಡ ಹಿಂದಿದ್ದಾಗ ಅಲ್ಲಿ ಈ ಹಿಂದೆ ಇದೇ ಆಫೀಸಿಗೆ ತಾಲೂಕು ತಹಸೀಲ್ದಾರ್ಗಳು ಬಂದೋಗಿರ್ತಾರೆ. ಅವರೆಲ್ಲ ದಿವಂಗತರಾಗಿದ್ರ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ವಾ? ಇವನೊಬ್ಬನ್ನೇ ಕಡಲಿಕ್ಕೆ ಕಾರಣ ಏನು? ವೈಯಕ್ತಿಕ ವಿಚಾರಗಳು ಏನಾದರೂ ಇದೆಯಾ? ನಮ್ಮ ತೋಟ ಕಡ್ದು ಬಿಟ್ಟಿದ್ದಾರೆ ತಹಸೀಲ್ದಾರ್ ಬಂದು. ಒಂದು 28ನೇ ತಾರೀಕು 5ನೇ ತಿಂಗಳಲ್ಲೇ ಫಸಲು ಬರೋ ಅಂಥ ತೋಟ ಒಂದು 1,600 ಗಿಡ ಕಡ್ದಾಕಿ JCPಯಿಂದ ಇದು ಮಾಡಿ ಮನೆಯೆಲ್ಲ ತೆಗೆದುಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆಲ್ಲೋ ನ್ಯಾಯ ಸಿಕ್ಕಿಲ್ಲ. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀವಿ. ಈಗ ಮಧ್ಯ ಮೇಲೆ ಹಿಂಗಾಗ್ಬಿಟ್ಟೈತೆ. ಅದೇ ನೋವು, ಸುಸ್ತು, ಭಾಳ ಇದಾಗ್ತಿದೆ, ಸುಸ್ತಾಗ್ತಿದೆ ತಲೆಲ್ಲ. ಅಧಿಕಾರಿಗಳು ಯಾರೂ ನಮ್ಮನ್ನ ಏನಂತನೇ ಕೇಳೇ ಇಲ್ಲ. ಇಲ್ಲಿ ಬಂದು AC ಆದರೂ ಅಥವಾ DC ಇರ್ಬೋದು, ಯಾರೂ ಬಂದಿಲ್ಲ ಇಲ್ಲಿವರೆಗೂ. ನಾವು ನಿನ್ನೆ 10 ಕೂತಿದ್ದೀವಿ, ಒಬ್ಬರು ಬಂದು ಕೇಳಿಲ್ಲ. ಯಾರು ತಹಸೀಲ್ದಾರ್ ಆಗಿರ್ಬೋದು, ಯಾವ ಸಿಬ್ಬಂದಿನೂ ಬಂದಿಲ್ಲ. ನಮ್ಮ ಸ್ನೇಹಿತರು ಈ ರೈತ ಸಂಘದವರೆಲ್ಲ ಬಂದು ನಮಗೊಂದು ಸ್ವಲ್ಪ ಕೈ ಜೋಡಿಸಿದ್ದಾರೆ. ಈಗ ಏನಾಗಬೇಕು ನಿಮಗೆ? ನಮಗೆ ನಮ್ಮ ಜಾಗದ್ದು ವಿಚಾರದಲ್ಲಿ, ಮರ ಕೆಡಗಿರೋ ವಿಚಾರದಲ್ಲಿ ನಮಗೆ ನ್ಯಾಯ ಸಿಗಬೇಕು ಮತ್ತು ನನಗೆ ಆಗಿರೋ ಲಕ್ಷಣವನ್ನು ಕೂಡ್ಕೊಳ್ಬೇಕು. ಮೇಲಿನ ಬೆಸ್ಗೆ ಹೊಸಬೆ ಗ್ರಾಮದಲ್ಲಿ ಸರ್ವೆ ನಂಬರ್ 17ರಲ್ಲಿ ಹೆಚ್ಚು ಕಮ್ಮಿ ಒಂದು 36 ಎಕರೆ ಜಾಗ ಇದೆ, ಗೋಮಾಳ ಜಾಗ. ಎಲ್ಲರೂ ಒತ್ತುವರಿ ಮಾಡಿದ್ದಾರೆ. ಅದರಲ್ಲಿ ಶ್ರೀಧರ ಎಂಬವರು ಒಂದು 4 ಎಕರೆನ ಒತ್ತುವರಿ ಮಾಡ್ಕೊಂಡಿದ್ರು. ಈ 4 ಎಕರೆ ಒತ್ತುವರಿ ಮಾಡ್ಕೊಂಡು 53ಯಲ್ಲಿ ಅರ್ಜಿ ಕೊಟ್ಕೊಂಡು ಇವರು DC ವಜಾ ಆಗಿತ್ತು. DC ಕೋರ್ಟಲ್ಲಿ ಇವರು ಕೇಸಿನ ಸಮೇತನೂ ದಾಖಲೆ ಆಗಿದೆ. ಆದರೂ ಇವರು ಮಾತ್ರ ಬಂದು ತೆರವು ಮಾಡಿದ್ದಾರೆ. ಬಾಕಿದ್ದು ಜಾಗಗಳಲ್ಲಿ 7-8 ಎಕರೆ ಹಾಕ್ಕೊಂಡು ಎಲ್ಲರೂ ಇದ್ದಾರೆ. ಈ ನಮಗೆ ಯಾವುದು ತೆರವು ಮಾಡಿ ಅಂತ ಹೇಳಿ ಒಬ್ಬ ಮೆಂಬರು ಅರ್ಜಿ ಕೊಟ್ಟಿದ್ದಾನೆ, ಅವನದು ಸಮೇತ ಒಂದು 5 ಎಕರೆ ಜಾಗ ಇದೆ. ಅವ್ರನ್ನೆಲ್ಲ ತೆರವು ಮಾಡಿಲ್ಲ. ಕಾರಣ ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ ಸರ್. ಇದ್ರ ಬಗ್ಗೆ ನಮಗೆ ಸೂಕ್ತವಾದಂಥ ತನಿಖೆ ಮಾಡಿ ಒಂದು ಕ್ರಮ ವಹಿಸಿ ಅವ್ರನ್ನೆಲ್ಲ ತೆರವು ಮಾಡಿಸ್ಬೇಕು ಅಂತ ನಮ್ಮ ಆಗ್ರಹ ಸರ್. ತೆರವು ಮಾಡಲಿಕ್ಕೆ ನೋಟಿಸ್ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ ಸರ್, ನೋಟಿಸು ತಹಸೀಲ್ದಾರ್ನಿಂದ ವಿತೌಟ್ ನೋಟಿಸಲ್ಲೇ ಬಂದು ಏಕಾಏಕಿ ಬಂದು ಇವರು ತೆರವು ಮಾಡಿದ್ದಾರೆ. ಅದು ಕಾರಣ ಏನು ಅಂತ ನಮ್ಗೆ ಇವತ್ತಿಗೂ ಗೊತ್ತಾಗಿಲ್ಲ. DC ಹತ್ರ ಹೋದ್ವಿ, AC ಹತ್ರ ಹೋದ್ವಿ, ಏನೇ ಆದ್ರೂ ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಾಗಿಲ್ಲ ಸರ್. 1,600 ಅಡಿಕೆ ಮರಗಳಿದ್ದು 4 ಎಕರೆ ಹೊಂದಿತ್ತದು. ಬಟ್ ಇವರು ಯಾವುದೇ ಥರದಲ್ಲೂ ಒಂದು ನೋಟಿಸನ್ನು ನೀಡದೆ ಫುಲ್ಲು ತೆರವು ಮಾಡಿದ್ದಾರೆ ಸರ್. ಈಗ ಪ್ರತಿಭಟನೆ ಕೂಡ ಈಗ ತೆರವು ಮಾಡಿದ್ರ ಬಗ್ಗೆ ಅವರು ಆರ್ಗ ಜ್ಞಾನೇಂದ್ರ ಅಂತೇಳಿ MLA ಅವರು ತೀರ್ಥಹಳ್ಳಿ ಭಾಗದವರು. ನಾವು ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಸೇರಿ ಓಟ್ಗಳನ್ನೆಲ್ಲ ಮಾಡಿದ್ದೀವಿ. ಆದರೆ ಒಂದು ಮಾತು ಬಂದು ಇಲ್ಲಿವರೆಗೂ ನಮ್ಮನ್ನು ಏನು ಅಂತ ಒಂದು ವಿಚಾರಣೆ ಮಾಡದೆ ಅವ್ರ ಪಾಡಿಗೆ ಅವರು ಇದ್ದಾರೆ. ಇದ್ರ ಮುಂದಿನ ಕ್ರಮ ಏನು ಅಂತೇಳಿ ಈ ಸರ್ಕಾರವೇ ನೋಡ್ಕೊಬೇಕು. ಶ್ರೀಧರ್ ಅವರು ಇದು ಶಿವಮೊಗ್ಗದಲ್ಲಿ ನಡೆದಿರುವಂಥ ರೈತರ ಹೋರಾಟದ ಮಾಹಿತಿ. ಸದ್ಯಕ್ಕೆ ಏಕಾಏಕಿಯಾಗಿ ತಹಶೀಲ್ದಾರ್ ಬಂದು ಎಲ್ಲಿ ಬೇಕಲ್ಲಿ ತನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಕನಿಷ್ಠ ಒಂದಿಷ್ಟು ಕೂಡ ಸರ್ಕಾರದ ನಿಯಮಗಳನ್ನು ಪಾಲಿಸೋದಿಲ್ಲ. ನೋಟಿಸ್ ಕೊಡಬೇಕು, ನೋಟಿಸ್ ಕೊಡೋದಿಲ್ಲ. 5-6 ವರ್ಷ ಬೆಳೆದಿರುವಂಥ ಬೆಳೆಯನ್ನು ನಾಶಪಡಿಸ್ತಾ ಇದ್ದಾರೆ. ಇದು ಭಾರಿ ದೊಡ್ಡ ಮಟ್ಟದ ದುರಾಡಳಿತದ ಪರಮಾವಧಿಯಾಗಿದೆ. ಹೀಗಾಗಿ ನಮಗೆಲ್ಲ ನ್ಯಾಯ ಬೇಕು ಅಂತೇಳಿ ಹೊಸನಗರ ತಾಲೂಕಿನ ಬೇಸಿಗೆ ವ್ಯಾಪ್ತಿಯ ಏನು ಹೊಸವೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳ ಕೃತ್ಯದ ವಿರುದ್ಧ ಈಗ ಅಲ್ಲಿನ ಸ್ಥಳೀಯ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಸತ್ಯಾಗ್ರಹ ಮಾಡಿದ್ದಾರೆ, ಉಪವಾಸ ಸತ್ಯಾಗ್ರಹ. ಈ ಸಂದರ್ಭದಲ್ಲಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಕೆಲವರು ತಹಶೀಲ್ದಾರ್ ಕಚೇರಿ ಸುತ್ತ ತಿರುಗ್ತಾ ಇದ್ದಾರೆ.
ಆದರೂ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಸರ್ಕಾರಗಳು ಗಮನ ಕೊಡೋದಿಲ್ಲ, ರೈತರ ಬದುಕಿನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಒತ್ತುವರಿ ತೆರವು ಅಂತೇಳಿ ನಮ್ಮ ಜೀವನನೇ ಸರ್ವನಾಶ ಮಾಡ್ತಾ ಇದ್ದಾರೆ ಅಂತೇಳಿ ರೈತರಿಂದ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸುಮಾರು 1,000ಕ್ಕೂ ಹೆಚ್ಚು ಗಿಡಗಳನ್ನು ಅವರು ಬೆಳೆಸಿದ್ರಂತೆ. ಶ್ರೀಧರ್ ಅನ್ನುವಂಥ ವ್ಯಕ್ತಿ ತನ್ನ ವ್ಯವಸಾಯ ಭೂಮಿಯಲ್ಲಿ. ಆದರೆ ಏಕಾಏಕಿ ಅಧಿಕಾರಿಗಳ ಈ ನಡತೆಯಿಂದ, ದುರಾಡಳಿತದಿಂದ ಈ ರೀತಿ ಆಗ್ತಾ ಇದೆ ಅನ್ನೋದು ಸದ್ಯಕ್ಕೆ ರೈತರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ನಮ್ಮ ಜೊತೆ ಈಗ ಶಾಸಕರು ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಆರ್ಗ ಜ್ಞಾನೇಂದ್ರ ಸರ್ ಕೇಳಿಸ್ತಾ ಇದೆಯಾ? ಆರ್ಗ ಜ್ಞಾನೇಂದ್ರ ಸರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದೀರಿ, ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇದೆ ಸರ್, ಈಗ ಅಲ್ಲಿ ಏನು ಶಿವಮೊಗ್ಗ ಭಾಗದಲ್ಲಿ ಒಂದಷ್ಟು ಒಬ್ಬ ತಹಶೀಲ್ದಾರ್ ಅಧಿಕಾರಿಯ ವಿರುದ್ಧ ಸಾಕಷ್ಟು ರೈತರು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸನಗರ ತಾಲೂಕು ವ್ಯಾಪ್ತಿಯಲ್ಲಿ ಹೊಸರೆ ಗ್ರಾಮದಲ್ಲಿ ತೆರವು ಕಾರ್ಯಾಚರಣೆ ಮಾಡೋಕೆ ಹೋಗಿ ರೈತರು ಬೆಳೆದಂತ ಬೆಳೆ ನಾಶ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದು ತಮ್ಮ ಗಮನಕ್ಕಿದೆಯಾ ಸರ್? ಗಮನಕ್ಕಿದೆ. ನಾನು ಸಾಕಷ್ಟು ಪ್ರತಿಭಟನೆ ಮಾಡಿದ್ದೀನಿ. ಹಾ ಸರ್. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇವತ್ತು ಸಾಗರ AC ಅವ್ರನ್ನ ಕಳಿಸಿ ಎನ್ಕ್ವೈರಿ ಮಾಡಿದ್ದಾರೆ. ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ನನಗೆ ಹೇಳಿದ್ದಾರೆ. ತಹಸೀಲ್ದಾರ್ ಎಡವಟ್ಟಿನಿಂದಾಗಿ ಹೀಗಾಗಿದೆ. ಸರ್, ಈಗ ಯಾವ ನೋಟಿಸು ಕೂಡ ಕೊಡದೇನೆ ಏಕಾಏಕಿ ತೆರವು ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಸರ್? ಇದು ಕಾನೂನಿನಲ್ಲಿ ಅವಕಾಶ ಇದೆಯಾ ಸರ್ ಇದಕ್ಕೆಲ್ಲ? ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಬಟ್ ಆ ರೀತಿ ತೆರವು ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ. ಒಂದು ಫಾರಂ ನಂಬರ್ 57 ಇನ್ನು ಬಾಕಿ ಇದೆ, ಬಗರಕುಂ ಅರ್ಜಿ. ಮತ್ತು ಈ ಜಮೀನಿನ ಮೇಲೆ ಡಿಸ್ಪ್ಯೂಟ್ ಹಾಕಿದ್ದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಕೇಸ್ ಬೇರೆ ನಡೀತಾ ಇದೆ. ಅಷ್ಟು ಬೇಗ ತೆರವುಗೊಳಿಸುವಂತ ಅವಶ್ಯಕತೆ ಇಲ್ಲ. ಇವತ್ತು AC ಅವರು ರಿಪೋರ್ಟ್ ಮಾಡ್ತಾ ಇದ್ದಾರೆ, ಆಮೇಲೆ ಕ್ರಮ ತಗೊಳ್ಬೇಕು ಅಂತ ನಾನು ಹೇಳಿದ್ದೀನಿ. ಕ್ರಮ ತಗೊಳ್ತಾ ಇದ್ರೆ ನಾನು ಕೂಡ ಪ್ರತಿಭಟನೆ ಮಾಡ್ತೀನಿ. ಈಗ ಹೊಸನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೈತರೀಗ ಅಸ್ವಸ್ಥಗೊಂಡು ಅಡ್ಮಿಟ್ ಆಗಿದ್ದಾರೆ ಸರ್, ಅದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್ ತಮ್ಗೆ? ಹೌದೌದು, ಮಾಹಿತಿ ಇದೆ ನನಗೆ. ನಿನ್ನೆಯಿಂದ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ನಾನೇ ಜಿಲ್ಲಾಧಿಕಾರಿಗಳ ಹತ್ರ ಹೇಳಿ ಇವತ್ತು AC ಅವ್ರನ್ನ ಕಳಿಸಿ ಅವ್ರನ್ನ ಸ್ಟ್ರೈಕ್ ಅನ್ನ ವಿಡ್ರಾ ಮಾಡಿಸಿದ್ದೀನಿ. ಅಲ್ಲ, ಈಗ ನೋಡಿ ಸರ್, ರೈತರ ಹೋರಾಟಗಳಿಗೆ ಬೆಲೆ ಇಲ್ಲ, ರೈತರ ಸಾವು ನೋವಿಗೆ ಬೆಲೆ ಇಲ್ಲ, ರೈತರ ಬೆಳೆಗೂ ಬೆಲೆ ಇಲ್ಲ. ಏನ್ ಸರ್ ಇದು ಈ ರಾಜ್ಯದ ಈ ದರಿದ್ರ ಸರ್ಕಾರದಲ್ಲಿ ಇವೆಲ್ಲವೂ ಆಗಿದ್ದಾವೆ. ಈ ಕಡೆಯಿಂದ ರೆವಿನ್ಯೂ ಸಚಿವರು ಅವ್ರನ್ನ ಎಫ್ಸಿ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಒಳ್ಳೆ ಸರ್ಟಿಫಿಕೇಟ್ ಪಡೆಯಕ್ಕಾಗಿ ಅಧಿಕಾರಿಗಳು ಹುಚ್ಚುಚ್ಚಾಗಿ ದರ್ಬಾರ್ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದು ದೊಡ್ಡದು. ಅಲ್ಲ ಸರ್, ಒಂದು ಯೋಜನೆಗಳು ಜಾರಿಗೆ ಬರೋದಿಲ್ಲ, ಒಂದು ಅಭಿವೃದ್ಧಿ ಕಾಮಗಾರಿ ಇಲ್ಲ, ಒಂದು ಅಟ್ಲೀಸ್ಟ್ ಜನಸಾಮಾನ್ಯರಿಗೆ ಸಾರ್ವಜನಿಕ ಸೇವೆ ಸರಿಯಾಗಿ ಸಿಗ್ತಾ ಇಲ್ಲ, ಅದ್ರ ಜೊತೆಗೆ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟೋಗಿದೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಮತ್ತೊಂದು ಕಡೆ ಅಟ್ಲೀಸ್ಟ್ ಬದುಕುವಂತ ರೈತರ ಬದುಕಾದ್ರೂ ಬದುಕೋಕ್ ಬಿಡ್ತಾ ಇಲ್ವಲ್ಲ ಅಂತ ಅದೊಂದು ರೀತಿ ದಬ್ಬಾಳಿಕೆ, ಅದೊಂದು ರೀತಿ ದುಡ್ಡು ತಿನ್ನಕ್ಕೂ ಬಿಡ್ತಾ ಇಲ್ಲ. ಈ ರೀತಿ ಅವ್ಯಾಹತವಾಗಿ ನಡೀತಾ ಇದೆ. ಈಗ ಇಡೀ ಜನವೇ ಬೀದಿಗಿಳಿಯುವಂತ ಒಂದು ಪರಿಸ್ಥಿತಿ ಇದೆ. ನಾನು ಕೂಡ ಇನ್ನು ಮುಂದೆ ಇದು ಆಕ್ಷನ್ ತೆಗೆದಿದ್ರೆ ತಹಸೀಲ್ದಾರ್ ಮೇಲೆ ನಾನು ಕೂಡ ಅದನ್ನ ಪ್ರತಿಭಟನೆ ಮಾಡ್ತೇನೆ. ಒಂದು ವಿರೋಧ ಪಕ್ಷವಾಗಿ ಸರ್, ಇವತ್ತು ನೋಡಿ ರೈತರಿಗೆ ಬೆಳೆದ್ರೆ ಒಳ್ಳೆ ಬೆಳೆ ಬೆಳೆಯೋಕ್ಕೆ ಒಂದೊಂದ್ಸರಿ ಮಳೆ ಇರಲ್ಲ, ಒಳ್ಳೆ ಬೆಳೆ ಬೆಳೆದ್ರೆ ಅತಿವೃಷ್ಟಿಯಾಗಿ ಬೆಳೆ ನಾಶ ಆಗುತ್ತೆ, ಅತ್ತಾಗ ಬೆಳೆ ಕೈಗೆ ಬಂದರೆ ಬೆಲೆ ಸಿಗೋದಿಲ್ಲ. ಇಷ್ಟೆಲ್ಲ ಕಷ್ಟಗಳ ನಡುವೆ 6-7 ವರ್ಷ ಕಷ್ಟಪಟ್ಟು ಒಂದು ಅಡಿಕೆ ಗಿಡ ಬೆಳೆಸಿದ್ದಾರೆ, ಅದನ್ನು ಕಡಿತಾರೆ ಸಾವಿರಾರು ಗಿಡ ಅಂತಂದರೆ ಎಸ್ ಮೇ ಬಿ ಆರ್ಗ ಜ್ಞಾನೇಂದ್ರ ಅವ್ರಿಗೆ ಮಾತಾಡೋಕ್ಕೆ ಪೇಷನ್ಸ್ ಇಲ್ಲ ಅಂತ ಕಾಣುತ್ತೆ. ವಿರೋಧ ಪಕ್ಷಗಳ ಸ್ಥಾನನೂ ಇಷ್ಟೇ ಇರೋದು. ಮಾತಾಡಿದ್ರು, ಪ್ರತಿಕ್ರಿಯೆ ಕೊಟ್ಟರು, ನಾನು ಹೋಗಿದ್ದೀನಿ, ನಾನು ಮಾತಾಡಿದ್ದೀನಿ ಅಂತ ಹೇಳಿದ್ರು, ಕಟ್ ಮಾಡಿಬಿಟ್ರು. ಈಗ ನಾನು ಮುಂದುವರಿಸ್ತಾ ಇದ್ದೆ, ಅವ್ರು ಮುಂದುವರ್ಸೋಕೆ ಇಷ್ಟಪಟ್ಟಿಲ್ಲ. ಕಷ್ಟ, ರೈತರ ಕಷ್ಟ ಹೇಳಕ್ಕೆ ಹೋದೆ, ಹಿಂಗಿದೆ, ಮಳೆ ಬಂದರೆ ಬೆಳೆ ಇಲ್ಲ, ಬೆಳೆ ಬಂದರೆ ಮಳೆ ಇಲ್ಲ, ಬೆಳೆ ಕೈಗೆ ಸಿಕ್ಕರೆ ಬೆಲೆ ಇಲ್ಲ, ರೈತರ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಆರ್ಗ ಜ್ಞಾನೇಂದ್ರ ಅವ್ರಿಗೆ ಕೇಳಿದೆ.
ಅವ್ರ ಕಡೆಯಿಂದ ಏನೇನು ಹೇಳ್ಬೇಕು ಅದನ್ನ ಹೇಳಿದ್ರು. ನಾನು ಅದು ಮಾಡಿದೆ, ಇದು ಮಾಡಿದೆ, ನಾನು ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ. ಕೊನೆಗೆ ರೈತರ ಕಷ್ಟ ಮಾತಾಡೋಕೆ ಹೋದರೆ ಅವ್ರಿಗೆ ಅದು ಬೇಕಾಗಿಲ್ಲ, ಅದ್ರ ಬಗ್ಗೆ ಉತ್ತರ ಕೊಡೋದಕ್ಕೆ ಅವ್ರು ಮುಂದುವರಿಲಿಲ್ಲ. ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಇದು ನಾವು ವಿರೋಧ ಪಕ್ಷದಲ್ಲಿರುವಂಥ ಶಾಸಕರುಗಳ ಬಗ್ಗೆ ಮಾತಾಡಬೇಕು, ಆಡಳಿತ ಪಕ್ಷದಲ್ಲಿರುವಂಥ ಅಧಿಕಾರಿಗಳ ಬಗ್ಗೆ, ಆಡಳಿತ ಪಕ್ಷದಲ್ಲಿರುವಂಥ ಸಚಿವರು, ಶಾಸಕರುಗಳು ಅವರು ಹಾಗೆ ಇದ್ದಾರೆ. ಅಧಿಕಾರ ವರ್ಗ ಹಿಂಗಿದೆ, ರೈತರ ಪರಿಸ್ಥಿತಿ ಹಂಗಿದೆ. ಈಗಿರ್ತಕ್ಕಂಥ ವಾತಾವರಣ, ಇವತ್ತು ನಡೀತಕ್ಕಂಥ ಬೆಳವಣಿಗೆ ನೋಡಿ, ಕನಿಷ್ಠ ಒಂದೆರಡು ನಿಮಿಷ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋ ಸೌಜನ್ಯನೂ ಇಲ್ಲ. ಇನ್ನು ಅವರೆಲ್ಲ ರೈತರ ಅಸ್ವಸ್ಥಗೊಂಡಿರೋ ಸ್ಥಳಕ್ಕೆ ಹೋಗ್ತಾರಾ, ರೈತರಿಗೆ ಅನ್ಯಾಯ ಆಗಿರೋ ಜಾಗಕ್ಕೆ ಹೋಗ್ತಾರಾ? 6-7 ವರ್ಷ ಬೆಳೆದಿರೋ ಬೆಳೆನಂಗ ಏಕಾಏಕಿ ಕಟ್ ಮಾಡಿ ಬಿಸಾಕಿದರೆ ರೈತನ ಪರಿಸ್ಥಿತಿ ಏನಂತ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಯಾಕೆ ಉಪವಾಸ ಸತ್ಯಾಗ್ರಹ ಯಾಕೆ ಮಾಡಿದ್ರಿ? ನಮ್ಮ ತೋಟ ಕಡ್ದು ಬಿಟ್ಟಿದ್ದಾರೆ ತಹಸೀಲ್ದಾರ್ ಬಂದು. ಯಾವಾಗ? ಒಂದು 28ನೇ ತಾರೀಕು 5ನೇ ತಿಂಗಳಲ್ಲೇ ಫಸಲು ಬರೋಂಥ ತೋಟ ಒಂದು 1600 ಗಿಡ ಕಡ್ದಾಕಿ JCPಯಿಂದ ಇದು ಮಾಡಿ ಮನೆ ಎಲ್ಲ ತೆಗೆದು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆಲ್ಲೋ ನ್ಯಾಯ ಸಿಕ್ಕಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀವಿ. ಈಗ ಮಧ್ಯಾಹ್ನ ಮೇಲೆ ಹಿಂಗಾಗ್ಬಿಟ್ಟೈತೆ. ಏನಾಗ್ತಿದೆ ನಿಮಗೆ? ಅದೇ ನೋವು, ಸುಸ್ತು, ಭಾಳ ಇದಾಗ್ತಿದೆ, ಸುಸ್ತಾಗ್ತಿದೆ ತಲೆಲ್ಲ. ಅಧಿಕಾರಿಗಳು ಯಾರೂ ನಮ್ಮನ್ನ ಏನಂತಲೇ ಕೇಳೇ ಇಲ್ಲ. ಇಲ್ಲಿ ಬಂದು SC ಆದರೂ ಅಥವಾ DC ಇರ್ಬೋದು, ಯಾರೂ ಬಂದಿಲ್ಲ ಇಲ್ಲಿವರೆಗೂ. ನಾವು ನಿನ್ನೆ 10:30 ಕೂತಿದ್ದೀವಿ, ಒಬ್ಬರು ಬಂದು ಕೇಳಿಲ್ಲ. ಯಾರು ತಹಸೀಲ್ದಾರ್ ಆಗಿರ್ಬೋದು, ಯಾವ ಸಿಬ್ಬಂದಿನೂ ಬಂದಿಲ್ಲ. ಈಗ ಶಾಸಕರು ಮಾತಾಡಿದರು, ನಮ್ತ ಹೇಳಿದರು, ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದೀನಿ ಅಂತ. ಜಿಲ್ಲಾಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿ ನೋಡಿದ್ವಿ. ಒಂದು ರಿಯಾಲಿಟಿ ಚೆಕ್ ಇರಬೇಕಲ್ಲ, ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ, ಶಾಸಕರು ನನ್ನ ಗಮನಕ್ಕೆ ತಂದಿದ್ದಾರೆ, ನಾನು ಕ್ರಮ ಕೈಗೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಆದರೆ ಒಂದು ಜವಾಬ್ದಾರಿಯುತವಾಗಿ ಸುಮ್ಮನೆ ನಾವೇನೋ ಮಾಧ್ಯಮದವರು ಕಾಲ್ ಮಾಡಿದ್ದೀವಿ ಅದಕ್ಕೆ ಉತ್ತರ ಕೊಡಬೇಕು ಅಂತ ಉತ್ತರ ಕೊಡಬೇಡಿ. ಮಾನ್ಯ ಶಾಸಕರಾಗಿರುವಂಥ ಆರ್ಗ ಜ್ಞಾನೇಂದ್ರ ಅವರೇ, ತಮಗೆಂತೂ ಪೂರ್ಣ ಪ್ರಮಾಣದಲ್ಲಿ ಮಾತಾಡುವಷ್ಟು ತಾಳ್ಮೆ ಇಲ್ಲ, ಅಷ್ಟೊಂದು ಬಿಜಿ ತಾವೆಲ್ಲ. 1-2 ನಿಮಿಷ 3 ನಿಮಿಷ ಫೋನಲ್ಲಿ ಮಾತಾಡೋಕ್ಕೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಇನ್ನು ಇಡೀ ದಿನದ ಸಮಯ ಕೊಟ್ಟು ನೀವು ಹೋಗಿ ರೈತರ ಕಷ್ಟ ಕೇಳಿ ಸ್ಥಳದಲ್ಲಿ ನಿಂತು ಪರಿಹಾರ ಕೊಡಿಸೋದು ನಂಬಲು ಅಸಾಧ್ಯವಾದದ್ದಾದರೂ ತಾವು ಆ ಭಾಗದ ಶಾಸಕರಿದ್ದೀರಿ, ಕನಿಷ್ಠ